ನಮಸ್ಕಾರ. ನಮ್ಮ ನಡೆ ಬ್ಲಡ್ ಗ್ರೂಪ್ ಮೆಥಡ್ ಕಡೆ. ಇವತ್ತು ನಾವು ನೋಡ್ತಿರೋದು ಬ್ಲಡ್ ಗ್ರೂಪ್ ಮೆಥಡ್ ಯಾವ್ಯಾವು ಅಂತ. ಸ್ಲೈಡ್ ಮೆಥಡ್, ಟ್ಯೂಬ್ ಮೆಥಡ್, ಜೆಲ್ ಕಾರ್ಡ್ ಮೆಥಡ್, ಮೈಕ್ರೋ ಪ್ಲೇಟ್ ಮೆಥಡ್. ಇವತ್ತು ನಾನು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡೋಕೆ ಬಂದಿರೋದು ಸ್ಲೈಡ್ ಮೆಥಡ್. ಸ್ಲೈಡ್ ಮೆಥಡ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡ್ತಾ ಬರೋಣ ಬನ್ನಿ. ನಮ್ಮ ಭಾಷೆಯಲ್ಲಿ ಹೇಳೋದು ತುಂಬ ಈಸಿ. ಬ್ಲಡ್ ಗ್ರೂಪಿಂಗ್ DDA ಟ್ಯೂಬ್ ಇರುವಂಥ ಹೋಲ್ ಬ್ಲಡ್ನ ತಗೊಂಡ್ಬಿಟ್ಟು ಒಂದು ಕ್ಲೀನ್ ಗ್ಲಾಸ್ ಸ್ಲೈಡ್ ಮೇಲೆ 3 ಡ್ರಾಪ್ ಆಫ್ ಬ್ಲಡ್ನ ಹಾಕಬೇಕು ವಿತ್ ದ ಹೆಲ್ಪ್ ಆಫ್ ಪಿಪೇಟಿಂದ. ಸೊ ಸಪ್ರೇಟಾಗಿ ಡಿಫ್ರೆಂಟ್ ಸ್ಪಾಟ್ ಹಾಕಿ ಇವಾಗ ಹ್ಯಾಂಟಿ ಎ, ಹ್ಯಾಂಟಿ ಬಿ, ಹ್ಯಾಂಟಿ ಡಿ, ಹ್ಯಾಂಟಿ ಸಿರಮ್ನ ಅಪ್ಲೈ ಮಾಡ್ತಾಯಿದ್ದೀವಿ. ಸೊ ಅದಾದ ನಂತರ ನಾವು ಇನ್ನೊಂದು ಗ್ಲಾಸ್ ಸ್ಲೈಡ್ ಹೆಲ್ಪಿಂದ ಸೊ ಈಗ ಮಿಕ್ಸ್ ಮಾಡ್ತಾ ಹೋಗಬೇಕು. ಅದಾದ ತಕ್ಷಣ ನಾವು ಅಬ್ಸರ್ವ್ ಮಾಡಬೇಕು. ಕ್ಲಮ್ಸ್ ಆಗಲಿ ಅಗ್ಲುಟೇಷನ್ ಆಗಲಿ ಅಬ್ಸರ್ವ್ ಮಾಡಬೇಕು. ಸೊ ನಾನು ಇವಾಗ ಮಾಡಿರುವಂಥ ಗ್ರೂಪು ಬಿ ಪಾಸಿಟಿವ್. ಹ್ಯಾಂಟಿ ಬಿಯಲ್ಲಿ ಮತ್ತು ಹ್ಯಾಂಟಿ ಡಿಯಲ್ಲಿ ಕ್ಲಮ್ಸ್ ಬಂದಿದೆ. ಸೊ ಇದರಿಂದ ನಾವು ಬಿ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಬೋದು. ನಾನು ನಿಮಗೆ ಬೆಸ್ಟ್ ಎಕ್ಸಾಂಪಲ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಇರುವಂಥ ಡಿಫ್ರೆಂಟ್ 3 ಸ್ಪಾಟಲ್ಲಿ ಕೂಡ ಅಗ್ಲುಟಿನೇಷನ್ ಬಂದಿದೆ. ಸೊ ಇದು ಎ ಬಿ ಪಾಸಿಟಿವ್. ನಾನು ಇವಾಗ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ಓ ಪಾಸಿಟಿವ್ ಹೆಂಗೆ ಅಂತ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಜೆಲ್ ಕಾರ್ಡ್ ಮೆಥಡ್ನ ಹೇಳ್ಕೊಡ್ತೀನಿ. ನಾನು ಮಾಡಿರೋ ಕಂಟೆಂಟ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.